ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ಪೊಲೀಸರಿಂದ ಅಕ್ರಮ ವಲಸಿಗರ ವಿರುದ್ಧ ಬಿಗ್ ಆಪರೇಷನ್ ಹೋಗಿದೆ ಅಂತೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಬೆಂಗಳೂರು ಪೊಲೀಸರ ಬೃಹತ್ ಕಾರ್ಯಾಚರಣೆ ಆಗ್ತಾ ಇದ್ದು, ವಲಸಿಗರು ಹೆಚ್ಚಾಗಿರುವ ಬೆಳ್ಳಂದೂರು ಮತ್ತು ಮಹದೇವಪುರ ವ್ಯಾಪ್ತಿಯಲ್ಲಿ ದಾಳಿ ಮಾಡಿದ್ದಾರೆ ಪೊಲೀಸರು. ಶಂಕಿತರು ವಾಸ ಮಾಡ್ತಾ ಇದ್ದ ತಾತ್ಕಾಲಿಕ ಶೆಡ್ ಮತ್ತು ಲೇಬರ್ ಕಾಲೋನಿಗಳ ಮೇಲೆ ನಿಗಾ ಇಟ್ಟಿದ್ದಾರಂತೆ ಪೊಲೀಸರು. ಪೊಲೀಸರ ದಾಳಿ ವೇಳೆ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಶಂಕಿತರು ವಾಸ ಮಾಡ್ತಾ ಇದ್ದ ತಾತ್ಕಾಲಿಕ ಶೆಡ್ ಮತ್ತು ಲೇಬರ್ ಕಾಲೋನಿಗಳ ಮೇಲೆ ಪೊಲೀಸರು ಸದ್ಯಕ್ಕೆ ನಿಗಾ ವಹಿಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶದ ವಲಸಿಗರು ಈ ಹಿಂದೆ ಬಹುತೇಕ ಸಲ ಈ ವಿಚಾರ ಬೆಳಕಿಗೆ ಬಂದಿದೆ. ಬಹುತೇಕ ಸಲ ದಾಳಿಯಾದ್ರೂ ಕೂಡ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಕ್ರಮ ಅಂತ ಹೇಳೋದಕ್ಕಿಂತ ಅವರು ಇಲ್ಲೇ ಬಂದು ನೆಲೆಗೊಂಡು ಬಹಳ ವರ್ಷಗಳಿಂದ ಇಲ್ಲಿ ಏನೇನು ಸೌಲಭ್ಯಗಳು ಬೇಕೋ ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಳ್ತಿದ್ದಾರೆ. ಆರಾಮಾಗಿ ಶೆಡ್ಗಳನ್ನ ಹಾಕಿಕೊಂಡಿದ್ದಾರೆ. ಕರೆಂಟ್ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಅವ್ರಿಗೆ ವೋಟರ್ ಐಡಿಗಳು ಸಿಕ್ಕಿರುತ್ತೆ, ಆಧಾರ್ ಕಾರ್ಡ್ ಅನ್ನ ನಕಲಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿಯ ಪ್ರಜೆಗಳಂತೆ ವಾಸ ಮಾಡ್ತಿದ್ದಾರೆ ಕೆಲವರು. ಅಂಥವರು ಯಾರು ಅನ್ನೋದನ್ನ ಹುಡುಕಿ ವಾಪಸ್ ಕಳಿಸ್ಬೇಕು ಅವರನ್ನ, ಅಕ್ರಮ ವಲಸಿಗರನ್ನ. ಸೊ ಆ ನಿಟ್ಟಿನಲ್ಲೇ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಆದಂಗೆ ಕಾಣಿಸ್ತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಈ ಕಾರ್ಯಾಚರಣೆ ಆರಂಭಗೊಂಡಿದೆ.